ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ದಿನದಿಂದ ದಿನಕ್ಕೆ ದುಬಾರಿಯಾಗ್ತಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಬ್ಬರದಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳು ಸ್ವಲ್ಪ ಮಂಕಾದಂತೆ ಕಾಣುತ್ತಿವೆ. ಆದರೂ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದಲ್ಲಿ ರಾಜಿಯಾಗದ ಹಲವು ಸಂಸ್ಥೆಗಳು ಬಡ ಮಧ್ಯಮ ವರ್ಗ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಶ್ರಮಿಸುತ್ತಿವೆ. ಅಂತಹ ಸಂಸ್ಥೆಗಳಲ್ಲಿ ಸಂಡೂರಿನ ಕೃಷ್ಣಾನಗರದ ಸರ್ಕಾರಿ ಆದರ್ಶ ಪಿಯು ಕಾಲೇಜ್ ಕೂಡ ಒಂದು. ಸಂಡೂರು ಸಮೀಪದ ಕೃಷ್ಣಾನಗರದಲ್ಲಿ ಕಳೆದ ವರ್ಷ ಅಂದರೆ 2025-26ನೇ ಸಾಲಿನಿಂದ ಸರ್ಕಾರಿ ಪಿಯು ಕಾಲೇಜು ಆರಂಭವಾಗಿದೆ. ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ದಾಖಲಾತಿಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಕಾಲೇಜಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕಾಂಬಿನೇಷನ್ಗಳಿದ್ದು, ಕಾಮರ್ಸ್ ವಿಭಾಗದಲ್ಲೂ ಕೂಡ ಕಂಪ್ಯೂಟರ್ ಅಧ್ಯಯನಕ್ಕೆ ಕೋರ್ಸ್ಗಳನ್ನು ತೆರೆಯಲಾಗಿದೆ. ಬೋಧನೆಗೆ ನುರಿತ ಉಪನ್ಯಾಸಕರಿದ್ದು, ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಗುಣಮಟ್ಟದ ಶಿಕ್ಷಣವನ್ನು, ಸಂಸ್ಕಾರವನ್ನು ಹಾಗೂ ಉನ್ನತ ಶಿಕ್ಷಣಕ್ಕೆ ಪೂರಕ ಜ್ಞಾನವನ್ನ ಈ ಕಾಲೇಜಿನಲ್ಲಿ ನೀಡಲಾಗುತ್ತಿದೆ. ಅಖಂಡ ಬಳ್ಳಾರಿ ಸಂಸದರಾದ ಇ ತುಕಾರಾಂ ಹಾಗೂ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರ ದೂರದೃಷ್ಟಿಯಿಂದಾಗಿ ವಿದ್ಯಾರ್ಥಿಗಳಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಿ ಕಲಿಕೆಗೆ ಬೇಕಾದ ವಾತಾವರಣವನ್ನ ನಿರ್ಮಿಸಲಾಗಿದೆ. ನಮಸ್ಕಾರ. ಸಂಡೂರು ತಾಲೂಕಿನ ಕೃಷ್ಣಾನಗರದ ಗ್ರಾಮದಲ್ಲಿ ಇರ್ತಕ್ಕಂತಹ ಆದರ್ಶ ಕಾಲೇಜಿನ ದಾಖಲಾತಿಗಳು ಈಗಾಗಲೇ ಪ್ರಾರಂಭವಾಗಿವೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ದಾಖಲಾತಿಯನ್ನು ಪಡೆದಿದ್ದಾರೆ. ಎಲ್ಲ ಮಕ್ಕಳು ಕೂಡ ಉತ್ತಮ ರೀತಿಯ ಅಂಕಗಳನ್ನು ಪಡೆದು ಪಾಸಾಗಿದ್ದಾರೆ. ಮತ್ತು ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ಸಂಡೂರು ತಾಲೂಕಿನ ಸುತ್ತಮುತ್ತಲಿನ ನನ್ನೆಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿಯನ್ನು ಪಡಿಬೇಕು. ಯಾಕಂದರೆ ಇದು ನಮ್ಮ ಸಂಸದರ ಒಂದು ಕನಸು. ಪ್ರತಿಯೊಂದು ಮಗು ಕೂಡ ಅದರ ಮೂಲಭೂತ ಹಕ್ಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ನಮ್ಮ ತಾಲೂಕಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸಿರ್ಬೋದು. ಈ ಶೈಕ್ಷಣಿಕ ವರ್ಷದಿಂದ ತಾವೆಲ್ಲರೂ ಹೆಚ್ಚು ಗ್ರಾಮೀಣ ಭಾಗದಿಂದ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ತೊಂದರೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಅನುಕೂಲವಾಗ್ತಕ್ಕಂಥ ಈ ಕಾಲೇಜಿನಲ್ಲಿ ತಾವೆಲ್ಲರೂ ದಾಖಲಾತಿಯನ್ನು ಪಡಿಬೇಕು ಮತ್ತು ಈ ಒಂದು ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕು. ತಮ್ಮ ಜೀವನವನ್ನು ಎಲ್ಲರೂ ಕೂಡ ಬದಲಾಯಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಒಂದು ಚಿಕ್ಕ ಪ್ರಾರ್ಥನೆ. ದಯಮಾಡಿ ಎಲ್ಲರೂ ಕೂಡ ಪಾಲಕರು ಮತ್ತು ಪೋಷಕರು ಈ ಕಾಲೇಜಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿಯನ್ನು ಮಾಡಿಸಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಸರ್ಕಾರದ ಇಂಗ್ಲಿಷ್ ಮಾಧ್ಯಮದ ಕನಸಾದ ಆದರ್ಶ ವಿದ್ಯಾಲಯಗಳ ಮುಂದುವರಿದ ಭಾಗವಾಗಿ ಈ ಪದವಿ ಪೂರ್ವ ಕಾಲೇಜು ಆರಂಭವಾಗಿದೆ. ಬಹುತೇಕ ಕೃಷ್ಣಾನಗರ ಆದರ್ಶ ವಿದ್ಯಾಲಯದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಇಲ್ಲಿ ನೇರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶವನ್ನ ಪಡೆಯುತ್ತಿದ್ದಾರೆ. ಇದರ ಜೊತೆಗೆ ಸಂಡೂರು ಪಟ್ಟಣವು ಸೇರಿದಂತೆ ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪಡೆದು ಉತ್ತಮ ಶಿಕ್ಷಣ ಪಡೆಯುತ್ತಿದ್ದಾರೆ. ಎರಡು 2025-26ನೇ ಸಾಲಿನಲ್ಲಿ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾರಂಭವಾಗಿದ್ದು, ಪ್ರಥಮ PUCಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡಿ ದ್ವಿತೀಯ PUCಗೆ ದಾಖಲಾಗಿದ್ದಾರೆ. ಈ ವರ್ಷ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಥಮ PUCಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಸಾಕಷ್ಟು ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ದಾಖಲಾತಿಗಳು ಆಗಿವೆ. ಇಲ್ಲಿ PCMB ಮತ್ತು PCMC ಎರಡೂ ವಿಭಾಗದಲ್ಲಿ ಸೈನ್ಸ್ ಇರೋದು, ವಿಜ್ಞಾನ ವಿಭಾಗ ಇದೆ ಮತ್ತು ಕಾಮರ್ಸ್ನಲ್ಲಿಯೂ ಕೂಡ ಒಂದು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಇರೋದು ಒಂದು ವಿಶೇಷ. ಹಾಗಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಉತ್ತಮ ಒಂದು ಶಿಕ್ಷಣ ಪಡಲಿಕ್ಕೆ ಇದೊಂದು ಸದಾವಕಾಶ. ಕಡಿಮೆ ಶುಲ್ಕದಲ್ಲಿ, ಸರ್ಕಾರಿ ಶುಲ್ಕದಲ್ಲಿ ಈ ಕೃಷ್ಣನಗರ ಸಂಡೂರಿನ ಸುತ್ತಮುತ್ತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಒಂದು ಸೌಲಭ್ಯಗಳನ್ನು ಇಲಾಖೆ ಒದಗಿಸಿದೆ. 4 ಸುಸಜ್ಜಿತವಾದ ಲ್ಯಾಬ್ಗಳನ್ನ ಹೊಂದಿದೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್. ಸಾಕಷ್ಟು ಕಂಪ್ಯೂಟರ್ಗಳು ಕೂಡ ಹೊಸದಾಗಿ ಬಂದಿದ್ದು
ಸುಸಜ್ಜಿತವಾದ ಒಂದು 4 ಲ್ಯಾಬ್ಗಳು ಇವೆ ಮತ್ತು ನುರಿತ ಉಪನ್ಯಾಸಕರು ಕೂಡ ಇದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಮಿತ ಸೀಟುಗಳು ಇರೋದರಿಂದ ಅತಿ ಬೇಗನೆ ಆ ಒಂದು ದಾಖಲಾತಿಯನ್ನು ಪಡೆದುಕೊಳ್ಳಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸಂಡೂರು ಪಟ್ಟಣದಿಂದ ಕೇವಲ 1.5 ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ಗದ್ದಲವಿಲ್ಲದ ಪ್ರಶಾಂತ ವಾತಾವರಣದಲ್ಲಿರುವ ಈ ಕಾಲೇಜಿನಲ್ಲಿ ಕಳೆದ ಸಾಲಿನಲ್ಲಿ ಪ್ರಥಮ ಪಿಯುಸಿ ಪೂರ್ಣಗೊಳಿಸಿ ಇದೀಗ ದ್ವಿತೀಯ ಪಿಯುಸಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿನಿಯೇ ಹೇಳುವಂತೆ ಈ ಕಾಲೇಜು ಅವರಿಗೆ ಸುರಕ್ಷತೆಯ ಭಾವನೆಯನ್ನ ಮೂಡಿಸಿದೆ. ನೀಟ್, JEE ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನ ಕೂಡ ನೀಡಲಾಗುತ್ತಿದೆ. ಉತ್ತಮ ಸಹಕಾರದೊಂದಿಗೆ ಉಪನ್ಯಾಸಕರು ಅವಶ್ಯ ಪಠ್ಯವನ್ನ ಒದಗಿಸಿ ಕಲಿಕೆಗೆ ಪ್ರೇರೇಪಿಸುತ್ತಿದ್ದಾರೆ. ಹಾಗಾಗಿ ನೂತನವಾಗಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಇಲ್ಲಿ ಸೇರಲು ಯಾವುದೇ ತೊಂದರೆ ಇಲ್ಲ ಎಂಬುದು ವಿದ್ಯಾರ್ಥಿನಿ ಅಪೇಕ್ಷಾ ಅಭಿಪ್ರಾಯ. ನಮಸ್ತೆ, ನನ್ನ ಹೆಸರು ಅಪೇಕ್ಷಾ. ನಾನು ಆದರ್ಶ ಕಾಲೇಜಲ್ಲಿ ಫಸ್ಟ್ PU ಮುಗಿಸಿ ಈಗ ದ್ವಿತೀಯ PUCಗೆ ಹೋಗ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಎಲ್ಲ ಉಪನ್ಯಾಸಕರು ಭಾಳ ಚೆನ್ನಾಗಿದ್ದಾರೆ. ಎಲ್ಲರೂ ಎಷ್ಟು ಎಂಕರೇಜ್ ಮಾಡ್ತಾರೆ ನಮಗೆ ಓದೋಕ್ಕೆ. ನಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಭಾಳ ಅದನ್ನ ನಮಗೆ ಎಷ್ಟು ಅವ್ರ ಕೈಯಿಂದ ಎಷ್ಟು ಆಗುತ್ತೆ ಅಷ್ಟು ತಿಳಿ ಹೇಳ್ತಾರೆ. ನಮಗೆ ಒಳ್ಳೆ ಒಂದು ಸಣ್ಣ ಹುಡುಗರು ಟ್ರೀಟ್ ಮಾಡ್ದಂಗೆ ಮಾಡ್ತಾರೆ. ಅಷ್ಟು ಬೇಸಿಕ್ ಇಂದ ಟಾಪ್ ವರ್ಗು ನಮಗೆ ತಗೊಂಡು ಹೋಗ್ತಾರೆ. ನಮಗೆ ಓದಕ್ಕೆ ಏನೇನು ಸಪೋರ್ಟ್ ಬೇಕು ಎಲ್ಲಾ ರೀತಿಯಾದಂತಹ ಸಪೋರ್ಟ್ ನಮಗೆ ಕೊಡ್ತಾರೆ. ಅಂಡ್ ಮತ್ತೆ ಇದು ನಮ್ಮ ಎಲ್ಲ ಸುತ್ತಮುತ್ತ ನಮ್ಮಲ್ಲಿ ಯಾವ ತರ ನೇಚರ್ ಇದೆ ಅಂತಂದ್ರೆ, ನಮ್ಮ ಸಂಡೂರಿಂದ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ಇಲ್ಲೆಲ್ಲ ಶಾಂತವಾಗಿ ವಾತಾವರಣ ಇದೆ. ಯಾವ ಇದು ರೋಡಿಂದ ಪಕ್ಕನೇ ಇಲ್ಲ, ಗಾಡಿಗಳ ಸೌಂಡ್, ವೆಹಿಕಲ್ ಸೌಂಡ್ ಕೇಳಿಸಲ್ಲ. ನಮ್ಮಲ್ಲಿ ಬಹಳ ಶಾಂತವಾಗಿದೆ. ನಮ್ಮಲ್ಲಿ ಎಲ್ಲ ಗಿಡ ಮರಗಳೆಲ್ಲ ಜಾಸ್ತಿ ಇದಾವೆ. ಅಂಡ್ ಸೆಕ್ಯೂರಿಟಿ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲೆಲ್ಲ CC ಕ್ಯಾಮ್ರಾಗಳೆಲ್ಲ ಅಳವಡಿಸಿದ್ದಾರೆ ಅಂಡ್ ಗೇಟ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಏನು ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಸೆಕ್ಯೂರ್ ಆಗಿ ಫೀಲ್ ಮಾಡ್ತಾರೆ. ನಮ್ಮಲ್ಲಿ KCET, ನೀಟ್ ಅಂಡ್ JEE ಕೋಚಿಂಗ್ ಊಟ ಸಿಗ್ತವೆ. ಅಂಡ್ ನಮಗೆ ರಜದಲ್ಲಿ ಓದಕ್ಕೆ ಮೆಟೀರಿಯಲ್ಸ್ ಬೇಕಂತಂದ್ರೆ ಊಟ ಸರ್ ಪರ್ಮಿಷನ್ ತಗೊಂಡ್ರೆ ಎಲ್ಲ ಮೆಟೀರಿಯಲ್ಸ್ ಊಟ ನಮಗೆ ಕೊಡ್ತಾರೆ. ನೀವು ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಈ ಕಾಲೇಜ್ ಮೇಲೆ ಪೂರ್ಣವಾಗಿ ನಂಬಿಕೆ ಇಟ್ಟು ಇಲ್ಲಿ ಅಡ್ಮಿಷನ್ ಮಾಡಿಸ್ಬೋದು. ನಿಮ್ಮ ಫಲಿತಾಂಶ ಉತ್ತಮವಾಗಿರುತ್ತೆ. ಇಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್ ವಿಷಯಗಳನ್ನು ಬೋಧಿಸಲಾಗುತ್ತದೆ. ವಾಣಿಜ್ಯ ವಿಭಾಗದ ಸಾಕಷ್ಟು ಅವಕಾಶಗಳ ಕುರಿತು ವಿದ್ಯಾರ್ಥಿಗಳಿಗೆ ಆರಂಭದಿಂದಲೂ ತಿಳಿಸಿಕೊಡಲಾಗುತ್ತದೆ. ಸಂಡೂರು ಭಾಗದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿದ್ದು, ವಿದ್ಯಾರ್ಥಿಗಳನ್ನು ಸುರಕ್ಷಿತರನ್ನಾಗಿಸಿ ಅವರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಬೇಕಾದ ಪೂರಕ ಬೋಧನೆಯನ್ನ ಇಲ್ಲಿ ಮಾಡಲಾಗುತ್ತಿದೆ. ಇಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸು, ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್ ಸಬ್ಜೆಕ್ಟ್ ವಿಷಯಗಳು ಒಳಗೊಂಡಿದ್ದಾವೆ. ಈ ಸಬ್ಜೆಕ್ಟ್ಗಳನ್ನು ಮುಂದಿನ ಕ್ಯಾರಿಯರ್ ಆಪ್ಷನ್ಸ್ಗಾಗಿ ಏನು ಮಾಡ್ಬೋದು ಅಂತಂದ್ರೆ ನಾವು CA ಮಾಡ್ಬೋದು, CS ಮಾಡ್ಬೋದು ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಮಾಡ್ಬೋದು, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಮಾಡ್ಬೋದು. ಸೊ ಇವೆಲ್ಲ ಏನಾಗ್ತದೆ ನಮ್ಮ ಕಾಮರ್ಸ್ನಲ್ಲಿ ಇರ್ತಕ್ಕಂಥದ್ದು ಉನ್ನತ ಕೋರ್ಸ್ಗಳು. ಈ ಕೋರ್ಸ್ ಮಾಡೋದ್ರಿಂದ ಏನಾಗ್ತಂದ್ರೆ ಈ ಕೋರ್ಸ್ಗಳಿಗೆ ಏನಾಗ್ತಂತಂದ್ರೆ ಹೊರಗಡೆ ಸೊಸೈಟಿಯಲ್ಲಿ ಮತ್ತು ಬಹಳ ಹೆಚ್ಚಿನ ಕಾರ್ಖಾನೆಗಳಲ್ಲಿ ಬಹಳ ಡಿಮ್ಯಾಂಡ್ ಇದೆ, ಬಹಳ ಬೇಡಿಕೆ ಆಗಿರ್ತಕ್ಕಂಥ ವಿಷಯಗಳು. ಹಾಗಾಗಿ ಈ ವಿಷಯಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಆಸಕ್ತಿಯಿಂದ ಓದಿಕೊಂಡು ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಹೋದ್ನಪ್ಪ ಅಂತಂದ್ರೆ ಸಮಾಜದಲ್ಲಿ ಮತ್ತು ಸೊಸೈಟಿಯಲ್ಲಿ ಉನ್ನತ ಹುದ್ದೆಯನ್ನು ಪಡೆಯಬಹುದು ನೀವು ಅಂತ. ಹಾಗಾಗಿ ನಮ್ಮ ಸಂಡೂರಿನಲ್ಲಿ ಆದರ್ಶ PU ಕಾಲೇಜ್ ನೀವು ಆಯ್ಕೆ ಮಾಡಿಕೊಳ್ಳೋದು ಬಹಳ ಉತ್ತಮ ಆಯ್ಕೆ ಅಂತಂದು ಹೇಳ್ತೇನೆ ಸರ್. ನೂತನ ಕಾಲೇಜು ಆಗಿರುವುದರಿಂದ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸೈನ್ಸ್ ಪ್ರಯೋಗಾಲಯ ಪರಿಕರಗಳ ಬಗ್ಗೆ ತಮ್ಮದೇ ಆದ ಅನುಮಾನಗಳಿರುತ್ತವೆ. ಖಂಡಿತ ತಮ್ಮ ಅನುಮಾನಕ್ಕೆ ಇಲ್ಲಿನ ವಿದ್ಯಾರ್ಥಿಗಳೇ ಉತ್ತರಿಸಿದ್ದಾರೆ ನೋಡಿ. ಕೆಮಿಸ್ಟ್ರಿ, ಫಿಸಿಕ್ಸ್ ಹಾಗೂ ಬಯಾಲಜಿಗಳ ಸುಸಜ್ಜಿತ ಲ್ಯಾಬ್ಗಳು ಇದ್ದು ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡೆಯಬಹುದಾಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯಜ್ಯೋತಿ. ನಾನು ಆದರ್ಶ ಪದವಿ ಪೂರ್ವ ಕಾಲೇಜಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಸೈನ್ಸ್ ವಿಭಾಗ ತೆಗೆದುಕೊಂಡಿದ್ದೇನೆ. ನಾನೀಗ ಪ್ರಥಮ PUCಯನ್ನು ಮುಗಿದು ದ್ವಿತೀಯ PUC ಹೋಗುತ್ತಿದ್ದೇನೆ. ಪ್ರಥಮ PUCಯಲ್ಲಿ ನಮಗಾದ ಅನುಭವಗಳು ನಾನು ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಸೈನ್ಸ್ನ ತಗೊಂಡಿದ್ದೀವಿ ಅಂತಂದ್ರೆ ಸೈನ್ಸಲ್ಲಿ ಥಿಯರಿ ಪಾರ್ಟ್ ಎಷ್ಟು ಇಂಪಾರ್ಟೆಂಟ್, ಲ್ಯಾಬ್ ಪಾರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಲ್ಯಾಬ್ ಕೂಡ ನಮ್ಮ ಫೈನಲ್ ಎಕ್ಸಾಮ್ ರಿಸಲ್ಟ್ ಎಲ್ಲ ಅದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದರ್ಶ ಕಾಲೇಜ್ ಇದು 1ನೇ ವರ್ಷ ಆಗಿರೋದ್ರಿಂದ
ಇದರಲ್ಲಿ ಲ್ಯಾಬ್ ಹೆಂಗಿದೆ, ಲೆಕ್ಚರ್ಸ್ ಹೆಂಗಿದ್ದಾರೆ ಅನ್ನೋ ಅನುಮಾನ ನಿಮ್ಗೆ ಇದ್ದೇ ಇರುತ್ತೆ. ಆಸ್ ಅ ಪೇರೆಂಟ್ಸ್ ಆಗಿ, ಆಸ್ ಅ ಸ್ಟೂಡೆಂಟ್ ಆಗಿ ನಿಮ್ಗೆ ಇರುತ್ತೆ. ಬಟ್ ಲ್ಯಾಬ್ ಬಗ್ಗೆ ಹೇಳೋದಾದ್ರೆ ಲ್ಯಾಬ್ ಬಗ್ಗೆ ಏನು ಕೊರತೆನೇ ಇಲ್ಲ. ಸೈನ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಲ್ಯಾಬ್ಗಳಿರ್ತವೆ. ಫಿಸಿಕ್ಸ್ ಅಲ್ಲಿ ಅದಕ್ಕೆ ಸಪ್ರೇಟ್ ರೂಮ್ ಇದೆ, ಅದಕ್ಕೆ ಆದ ಸಪ್ರೇಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದಾವೆ. ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಏನು ಕೊರತೆ ಇಲ್ಲ. ಕೆಮಿಸ್ಟ್ರಿಯಲ್ಲಿನೂ ಯಾವುದೇ ರೀತಿ ಯಾವುದೇ ಆಸಿಡ್ಸ್, ಸಾಲ್ಟ್ಸ್ ಆಗಲಿ ಎಲ್ಲಾನು ಬಂದಿದ್ದಾವೆ. ಬಯಾಲಜಿಯಲ್ಲಿನೂ ಯಾವುದು ಸಮಸ್ಯೆ ಇಲ್ಲ. ಬಯಾಲಜಿಯನ್ನು ಎಲ್ಲ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಎಲ್ಲದು ಬಂದಿದೆ. ಲೆಕ್ಚರ್ಸ್ ಎಲ್ಲ ನಮಗೆ ತುಂಬಾನೇ ಸಪೋರ್ಟಿವ್ ಮಾಡಿ ಪ್ರಾಕ್ಟಿಕಲ್ ಎಲ್ಲ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಲೆಕ್ಚರ್ಸ್ ಎಲ್ಲ ಅವ್ರಿಗೆ ಗೊತ್ತಿಲ್ಲದೆ ತಿಳ್ಕೊಂಬಂದೆಲ್ಲ ಪಾಠ ಮಾಡ್ತಾರೆ. ನಮಗೇನು ಸಮಸ್ಯೆ ಇಲ್ಲ ಲ್ಯಾಬ್ ಬಗ್ಗೆ ಆಗಿರಲಿ. ಲೆಕ್ಚರ್ಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ. ಮತ್ತೆ ಇನ್ನು ನಾವು ಸಂಡೂರಿಂದ ಸ್ವಲ್ಪ ದೂರ ಇರೋದ್ರಿಂದ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಿರಲ್ಲ. ಇನ್ನು ನಮಗೆ ಕಾಂಪಿಟೇಟಿವ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತಂಗೆ ಇನ್ನು ಆನ್ಲೈನ್ CTET ಕೋಚಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟ ಬುಕ್ಸ್ ಎಲ್ಲ ಬಂದಿದ್ದಾವೆ. ಕಾಂಪಿಟೇಟಿವ್ ಬುಕ್ಸ್ ಎಲ್ಲಾನು ಬಂದಿದ್ದಾವೆ. ನಮಗೆ ರಜದಲ್ಲೆಲ್ಲ ಓದೋಕೆ ಕೊಡ್ತಾರೆ. ನಮ್ಗೆ ಯಾವ ಬುಕ್ಸ್ ಬೇಕೋ ಆ ಬುಕ್ಸ್ ನಾವು ತಗೊಂಡು ಓದ್ಕೋಬಹುದು. ಯಾವುದಕ್ಕೂ ಕೊರತೆ ಇಲ್ಲ. ನೀವು ಅಡ್ಮಿಷನ್ ಮಾಡಿಸಿದ್ರೆ ನಿಮ್ಗೆ ತುಂಬಾನೇ ಒಳ್ಳೆ ರೈಟ್ ಚಾಯ್ಸ್ ಆಗಿರುತ್ತೆ. ಆದರ್ಶ ಕಾಲೇಜು ನಮ್ಮ ಪ್ರಕಾರ ಇದೊಂಥರ ಬೆಸ್ಟ್ ಚಾಯ್ಸ್. ಯಾವುದಕ್ಕೂ ಕೊರತೆ ಇಲ್ಲ. ಸೈನ್ಸ್ ಹಾಗೂ ಕಾಮರ್ಸ್ಗೆ ಬೇಕಾದ ಕಂಪ್ಯೂಟರ್ ಲ್ಯಾಬ್ ಕೂಡ ಲಭ್ಯವಿದ್ದು ಇಲ್ಲಿನ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯನ್ನ ಎಂಜಾಯ್ ಮಾಡ್ತಿದ್ದಾರೆ. ಪಾಠದಷ್ಟೇ ಆಟಕ್ಕೂ ಅಷ್ಟೇ ಪ್ರಮಾಣದಲ್ಲಿ ಪ್ರಾತಿನಿಧ್ಯ ನೀಡುವ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನ ಕ್ರೀಡೆಗೂ ಉತ್ತೇಜಿಸುತ್ತಾರೆ. ಸೊ ಸ್ಟಡೀಸ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಸೈನ್ಸ್ ಹಾಗೂ ಕಾಮರ್ಸ್ ಬೇಸಿಕಲಿ ಎಲ್ಲರೂ ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಎಕ್ಸೆಪ್ಟ್ ಕನ್ನಡ. ಇಂಗ್ಲೀಷ್ ಲೆಕ್ಚರ್ಸ್ ಆ್ಯಂಡ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ, ಅಕೌಂಟೆನ್ಸಿ ಎಲ್ಲರೂ ಇಂಗ್ಲೀಷಲ್ಲೇ ಮಾಡೋದು. ಇಲ್ಲಿ CS ಅಂದರೆ ಕಂಪ್ಯೂಟರ್ ಲ್ಯಾಬ್ಸ್ ಅವೈಲೇಬಲ್ ಇದ್ದಾವೆ. ನಮ್ಮಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸು ಮತ್ತು ಎಲ್ಲ ಟೀಚರ್ಸ್ಗಳು ನಮಗೆ ಬ್ಯಾಕಪ್ ಮಾಡಿ ಎಂಕರೇಜ್ ಮಾಡಿ, ನಾವು ಯಾವುದ್ರಲ್ಲಿ ಚೆನ್ನಾಗಿದ್ದೀವಿ ಅಂತ ಅದರೆಲ್ಲ ಬ್ಯಾಕಪ್ ಮಾಡಿ ನಮಗೆ ಎಂಕರೇಜ್ ಮಾಡ್ತಾರೆ. ಸೊ ನಮಗೆ ಪ್ರಿನ್ಸಿಪಲ್ ಫುಲ್ ಸಪೋರ್ಟ್ ಇದ್ದಾರೆ. ನಾವು ಏನೇ ಮಾಡಬೇಕಂದ್ರೂ ಅವರಿಂದ ಎಂಕರೇಜ್ಮೆಂಟ್ ಇರುತ್ತೆ. ಸೊ ಟೀಚರ್ಸು ಸಹ ಬ್ಯಾಕಪ್ ಮಾಡಿ ನಾವು ಲ್ಯಾಬಲ್ಲಿ ಟೈಮ್ ತಗೊಂಡು, ನಮ್ಮಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡು ಲೇಟ್ ಆದ್ರೂ ಅವ್ರ ಟೈಮು ಫ್ಯಾಮಿಲಿ ಎಲ್ಲ ಇದನ್ನು ಮಾಡಿ ನಮಗೆ ಲ್ಯಾಬ್ ಬಗ್ಗೆ ಎಲ್ಲ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಆ್ಯಂಡ್ ಕಾಮರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ ಇಂಗ್ಲೀಷಲ್ಲಿ, ನೋ ಕನ್ನಡ. ಆ್ಯಂಡ್ CS ಲ್ಯಾಬಲ್ಲಿ ಸಹ ಪೈಥಾನ್, ಜಾವಾ, ಸೊ ಎಕ್ಸೆಟ್ರಾ ಅವ್ರ ಬಗ್ಗೆ ಎಲ್ಲ ಹೇಳಿ ಎಂಕರೇಜ್ ಮಾಡ್ತಾರೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಂದರೆ ಡೈಲಿ ಅಂದರೆ ಸ್ಪೋರ್ಟ್ಸ್ ಟೈಮಲ್ಲಿ ನಾವು ಅಥ್ಲೆಟ್ಸ್ ಹಾಗೂ ಬೇಸಿಕಲಿ ನಾವು ಹೆಂಗೆ ಸ್ಪೋರ್ಟ್ಸ್ ಪ್ಲ್ಯಾನಿಂಗು ಏನೇನು ಇರುತ್ತೆ ಎಲ್ಲ ಬಗ್ಗೆ ಪ್ರಿಪ್ರೇಷನ್ ಮಾಡಿ ನಮಗೆ ಎಂಕರೇಜ್ ಮಾಡಿ ಸ್ಪೋರ್ಟ್ಸಲ್ಲಿ ಹೆಂಗೆ ಆಡಬೇಕು, ಮತ್ತು ಎಜುಕೇಷನ್ನಲ್ಲೂ ಹೆಂಗೆ ಮುಂದಕ್ಕೆ ಬರಬೇಕು, ಮುಂದಕ್ಕೆ ನಾವು ನೀಟ್ ಸೀಟ್ ತಗೊಂಡು ಏನು ಇಂಜಿನಿಯರಿಂಗ್ ಮಾಡಬೇಕು ಅಥವಾ MBBS ಮಾಡಿ ಏನು ಮುಂದಕ್ಕೆ JEE ಕ್ರ್ಯಾಕ್ ಮಾಡಬೇಕಾ, ಏನು ಮಾಡ್ಬೇಕಂತ ಎಂಕರೇಜ್ ಮಾಡ್ತಾರೆ. ಸಂಡೂರು ತಾಲೂಕು ಎಂದರೆ ಒಂದು ಕಾಲಕ್ಕೆ ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದುಳಿದ ತಾಲೂಕು ಎಂದೇ ಗುರುತಿಸಲಾಗಿತ್ತು. ಇದೀಗ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಿವೆ. ಅಂತೆಯೇ ಆದರ್ಶ ಪದವಿ ಪೂರ್ವ ಕಾಲೇಜು ಕೂಡ ಮೂಲ ಸೌಕರ್ಯ ಮತ್ತು ಗುಣಾತ್ಮಕತೆಯೊಂದಿಗೆ ಶಿಕ್ಷಣ ನೀಡಲು ಸಮರ್ಥವಾಗಿದೆ. ನಮ್ಮ ಸಂಡೂರು ತಾಲೂಕನ್ನು ಬರೀ ಗಣಿಗಾರಿಕೆಗೆ ಮಾತ್ರ ಸೀಮಿತವಾಗಿಸದೆ ನಮ್ಮ ಈ ಭಾಗದ ಜನರ ಒಂದು ಶೈಕ್ಷಣಿಕ ಮಟ್ಟವನ್ನು ಕೂಡ ಸುಧಾರಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾನು ಮತ್ತು ಮಾನ್ಯ ಶಾಸಕರು ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ನನ್ನ ಸಂಡೂರು ತಾಲೂಕಿನ ಜನತೆ ನಮಗೆ ಸಹಕರಿಸಿ ನಮ್ಮ ಈ ಕನಸುಗಳಿಗೆ ಮತ್ತು ನಮ್ಮ ಈ ಆಶಯಗಳಿಗೆ ಸಹಕಾರ ನೀಡ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡ್ಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಸಂಡೂರು ತಾಲೂಕಿನ ಕೃಷ್ಣಾನಗರ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅತ್ಯುತ್ತಮ ಆಯ್ಕೆಯಾಗಿರಲಿದೆ. ಅದರಲ್ಲೂ ಗ್ರಾಮೀಣ ಭಾಗದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಆಶಾಕಿರಣ. ಹಿಂದೆ ನಿಮ್ಮ ಸೀಟನ್ನು ಖಚಿತಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ.